ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಅಸಂಖ್ಯಾತ ಸಂಖ್ಯೆಯಲ್ಲಿ ಸೇರಿರುವಂಥ ಶ್ರೀನಿವಾಸಪುರ ತಾಲೂಕಿನ ರೂವಾರಿಗಳು, ನನ್ನ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಿ ವಿದ್ಯಾರ್ಥಿಗಳು ಯಾವುದೇ ಮೊಬೈಲ್, ವಾಟ್ಸ್ಆಪ್, ಸಿನಿಮಾ ಹಾಗೂ ದುಶ್ಚಟಗಳಿಗೆ ಬಲಿಯಾಗದೆ ಓದಿನ ಕಡೆ ಗಮನ ಹರಿಸಿ ಜ್ಞಾನಾರ್ಜನೆ ಹೆಚ್ಚಿಸಿಕೊಂಡು ಯಾವುದೇ ಭಯ, ಆತಂಕವಿಲ್ಲದೆ ಪರೀಕ್ಷೆ ಎದುರಿಸುವಂತೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಮಡಿವಾಳ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಎನ್ಎಚ್ ರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿನ್ನಸ್ವಾಮಿಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ, ಜಯರಾಮ್, ನಾಗೇಶ್, ಉಪ ಪ್ರಾಂಶುಪಾಲ ರಾಮಕೃಷ್ಣಪ್ಪ, ಶಿಕ್ಷಕ ಶಶಿಧರ್, ಎನ್ ವೆಂಕಟರಾಮ್, ತೊರ್ನಹಳ್ಳಿ ರವಿ, ಆನಂದ್ ರೆಡ್ಡಿ, ಆನಂದ್ ಯಾದವ್, ಬಾಬು, ವಿನೋದ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ಮುಖಂಡರು ಹಾಜರಿದ್ದರು. ಶಿಕ್ಷಕರು ಅಂದರೆ ಗೌರವಾನ್ವಿತರು. ತಮ್ಮಷ್ಟಕ್ಕೆ ತಾವೇ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕ್ಕೊಂಡು ಸಮಾಜದಲ್ಲಿ ಆಗುವ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಿಸಿ ಓರೆಕೋರೆಗಳನ್ನು ತಿದ್ದಿ ಸಮಾಜ ಕಟ್ಟಬೇಕು ಅನ್ನುವ ಹಂಬಲವುಳ್ಳ ಶಿಕ್ಷಕ ವರ್ಗ ನನ್ನ ತಾಲೂಕಿನಲ್ಲಿ ಇದೆ. ನನಗೆ ಭಾಳ ಖುಷಿ ಇದೆ. ಇದೇ ತಾಲೂಕಿನವನು, ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ವಿದ್ಯಾಭ್ಯಾಸ, ಇಲ್ಲೇ ವ್ಯಾಸಂಗ ಮಾಡಿ ಮತ್ತೆ ಇದೇ ತಾಲೂಕಿನ ಎಲ್ಲ ಶಿಕ್ಷಕರ ಆಶೀರ್ವಾದದೊಂದಿಗೆ 3 ಬಾರಿ ಜೈಬೇರಿಯನ್ನು ಬಾರಿಸಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ದು ನನ್ನ ಜೀವನದ ಪುಣ್ಯನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ಮತ್ತೊಮ್ಮೆ ನನ್ನ ಶ್ರೀನಿವಾಸ ತಾಲೂಕಿನ ಎಲ್ಲ ಶಿಕ್ಷಕ ಉಪನ್ಯಾಸಕರಿಗೆ ಗೌರವಪೂರ್ವಕವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದರಲ್ಲಿ 8,874 ಓಟು ನಮ್ಮ ಸಹೋದರಿಯಾದಂಥ ಮಹಿಳಾ ಶಿಕ್ಷಕಿಯರಿಗೆ ಓಟಿದೆ. ಮತ್ತು 12,500 ಸಾವಿರದಷ್ಟು ಓಟು ನಮ್ಮ ಅಣ್ಣ ಓಟಿದೆ. ಈ ಚುನಾವಣೆ ನನ್ನ ಚುನಾವಣೆ ಜೂನ್ ತಿಂಗಳ 2ನೇ ವಾರದಲ್ಲಿ ನಡೆಯುತ್ತೆ. 2ನೇ ವಾರದಲ್ಲಿ 2024ನೇ ಇಸ್ವಿ ಚುನಾವಣೆಗೆ 2023ನೇ ಇಸ್ವಿ ಜೂನ್ ತಿಂಗಳಿಂದಲೇ ಪ್ರಚಾರ ಶುರು ಮಾಡಿದ್ದೇನೆ. ಹಾಗಾಗಿ ನನ್ನ ಕ್ಷೇತ್ರದ 34 ತಾಲೂಕುಗಳಿಗೆ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕ, ಉಪನ್ಯಾಸಕ, ಎಲ್ಲ ಸ್ನೇಹಿತರ ಒಂದು ಒಲವನ್ನು ಗಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೇನೆ. ನನಗೆ ವಿಶ್ವಾಸ ಇದೆ. ನಾನು 18 ವರ್ಷಗಳಿಂದ ಮಾಡಿದ ಸೇವೆ, ನಡ್ಕೊಂಡ ರೀತಿ, ಅವ್ರ ಜೊತೆ ಇರುವ ಸಂಪರ್ಕ, ಸಂಬಂಧ, ವಿಶ್ವಾಸ, ಪ್ರೀತಿ ಈ ಸಲಿಯೂ ಸಹ ಮತ್ತೊಮ್ಮೆ OAN ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಈ ಸಲಿಯೂ ಸಹ 100ಕ್ಕೆ 100 ಭಾಗ ಗೆಲ್ತೀವಿ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದಕ್ಕೆ ಇಷ್ಟಪಡ್ತಾ